ದಿನಗಳು ಉರುಳುತ್ತಿದ್ದಂತೆ ವಚನಗಳ ಸಂಖ್ಯೆ ನೂರ್ಮಡಿಸುತ್ತಿತ್ತು. ಕೆಲವರ ವಚನಗಳಂತೂ ಅರ್ಥವಾಗುತ್ತಲೇ ಇರಲಿಲ್ಲ. ಇದನ್ನು ಅರಿಯಬಲ್ಲವನು ಬಸವಣ್ಣ ಮಾತ್ರ ಎಂಬ ನಿರ್ಧಾರಕ್ಕೆ ಎಲ್ಲರೂ ಬಂದಿದ್ದರು. ಬಸವಣ್ಣನೆಡೆ ಧಾವಿಸಿ ವಚನಗಳ ಒಳಾರ್ಥವನ್ನು ಅರುಹಲು ವಿನಂತಿಸಿದರು. ಬರೆದಿಟ್ಟ ಶಬ್ದಗಳ ಪಟ್ಟಿಯನ್ನು ವಿಂಗಡಿಸಿ ಕಾರಾದಿಯಾಗಿ ಒಪ್ಪಿಸಿದರು. ಬಸವಣ್ಣ ನುಡಿಯಲನುವಾದರು. ಪಟ್ಟಿ ಮಾಡಿರುವ ಪದದ ಅರ್ಥವನ್ನು ತಿಳಿಸುವೆನೀಗ. ಬಿಂದುವಿನಲ್ಲಿ ಸಿಂಧು ಸೇರಿರುವಂತೆ ಅವಿತಿದೆ ಜಗದಗಲ ಜ್ಞಾನ 4-5 ಅಕ್ಷರಗಳ ಪದದಲ್ಲಿ. ನೀವದನ್ನು ಮನನಿಸಿರಿ. ನಾಳೆ ಬರುವವರು ಪಡೆವರು ಉಪಯೋಗವನ್ನು. ಪಾರಭಾಷಿಕ ಶಬ್ದಕೋಶ ನಮ್ಮ ಪಾಲಿಗಿದೆ ಎಂಬಂತೆ. ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಇರುವಂತೆ ಅರಿತು ಶಬ್ದ ಪ್ರಯೋಗ ಅನುಭವಿಸಬೇಕದರ ಕಂಪಸೊಗವನ್ನು. ಅಂಗಸಂಗಿ ಎಂದರವನು ಮನೋನ್ಮಯ ವ್ಯಕ್ತಿ. ಅನುಭಾವಿ ಎಂದರವನು ತನ್ನೊಳಗರಿದವನು. ಅನುಮಾನವ ನಿಧಿ ಎಂದರೆ ಅನುವನರಿದು ಮನವ ಬೆರೆಸಿ ಧನವ ಜಂಗಮಕ್ಕಿತ್ತು ಅನುದಿನ ಕೊನೆಯ ಮೊನೆಯ ಮೇಲಣ ಜ್ಯೋತಿಯ ಅರಿಯುವುದು. ಅರಿಕೆ ಎಂದರೆ ಗುಣ. ಒಂದರಿಂದ ಇನ್ನೊಂದ ಕಂಡು ಕಾಣಿಸಿಕೊಳ್ಳುವ ಮನೋನಾಥನ ಅನುವ ವಿಚಾರಿಸಿ ಮನ ಮಾನವೀಯ ಭಾವ, ಭಾವನೆ, ಧ್ಯಾನ, ಪ್ರಮಾಣ, ಪೂಜೆ, ವಿಶ್ವಾಸವನ್ನು ಅರಿಯುವುದು. ಆ ಲಕ್ಷ್ಯ ಎಂದರದು ಮಹಿಮೆ, ಜ್ಞಾನ, ಧ್ಯಾನಗಳಲ್ಲಿ ಒಂದನ್ನು ಇನ್ನೊಂದರಿಂದ ಅರಿದು ಒಂದ ಕಾಣಿಸಿಕೊಂಡು ಒಂದ ನಿಧಾನಿಸಿಕೊಂಡು ತ್ರಿವಿಧವ ಅನೇಕವ ಮಾಡಿ ಕರ್ಪೂರದ ಸುವಾಸನೆಯು ಕಿಚ್ಚಿನಲ್ಲಿ ನಷ್ಟವಾದಂತೆ ಒಂದರಲ್ಲೊಂದು ಬೆರೆಯುವುದು. ಮನ, ಬುದ್ಧಿ, ಚಿತ್ತಗಳ ಕಂದ ಅಹಂಕಾರದೊಡಲು ತಾನು ಗಳಿಸಿದ ದ್ರವ್ಯವನ್ನು ಅರ್ಪಿಸದೆ ಗುರು, ಲಿಂಗ, ಜಂಗಮಕ್ಕೆ ತಾನಳಿದ ಮೇಲೆ ಮನೆಯ ಮಕ್ಕಳಿಗೆ ಎಂದಿರಿಸುವುದು ಆಚಾರಭಂಗಿ. ಭಕ್ತಿ, ಜ್ಞಾನ, ವೈರಾಗ್ಯ ವೃಂದವೇ ಇಷ್ಟ. ಹೀಗೆ ಬಸವಣ್ಣ ಉಭಯ ಜ್ಞಾನದಿಂದ ಮುಂದುವರಿಸಿ ಪ್ರತಿಯೊಂದು ವಿಶೇಷ ಪದದ ಅರ್ಥವನ್ನು ಮನಮುಟ್ಟುವಂತೆ ವಿವರಿಸಿದರು. ಮನದಲ್ಲಿ ತಮಗೀ ವಿದ್ಯೆಯನ್ನು ಧಾರೆ ಎರೆದ ಗುರುಗಳನ್ನು ನೆನೆಯುತ್ತಿದ್ದರು. ತಾವು ಹೇಳಿ ಮುಗಿಸುವ ತನಕ ಎಲ್ಲರ ದೃಷ್ಟಿ, ಗಮನ ತಮ್ಮಲ್ಲೇ ಕೇಂದ್ರೀಕೃತವಾಗಿದೆ ಎಂದರಿತು ಮುಗುಳು ನಗೆಯಲ್ಲಿ ಪದದ ಅರ್ಥವನ್ನು ವಿವರಿಸಿದರು. ಕೊನೆಗೆ ಪದಗಳ ಅರ್ಥವಚನ ವಚನಗಳಲ್ಲಿ ಬದಲಾದೀತು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಅರ್ಥ. ನೀವದನ್ನು ಅರಿತು ಅನುಸರಿಸಿ ಮುಂದುವರಿಯಬೇಕು. ಎಲ್ಲವನ್ನು ತಿಳಿದಂತೆ ಅರ್ಥೈಸುವಿಕೆ ಸುಲಭ. ನಿಮಗೆ ಬದುಕಿಗೆ ಶುಭ ಕೋರುವೆ. ನೀವೆಲ್ಲರೂ ಅನುಭಾವಿ, ಸೂಕ್ಷ್ಮಾಂತಃಕರಣಿ ಎಂದಾಗಿ ವಚನಗಳ ಸಾರವನ್ನು ನಿತ್ಯ ನಿರಂತರ ಆಸ್ವಾದಿಸುತ್ತಿರಿ. ಅದೊಂದು ಸುಂದರ ಸಂಜೆ. ಸೂರ್ಯ ಮುಳುಗಿದ್ದರೂ ಕಲ್ಯಾಣದಲ್ಲಿ ಬೆಳಕು ಹೊಳೆಯುತ್ತಿತ್ತು. ಅನೇಕರು ಹರಟೆಯಲ್ಲಿ ಮಗ್ನರಾಗಿದ್ದರು. ಮಾತು ಎಲ್ಲಿಂದ ಎಲ್ಲಿಗೋ ಹೋಗಿ ಕೊನೆಗೆ ಬಸವಣ್ಣನವರ ಸುತ್ತ ತಿರುಗಿತು. ಬಸವ ಸತ್ಸಂಗ ಎಂದಾಯಿತು. ನಿಮ್ಮ ಸತ್ಸಂಗದಲ್ಲಿ ನಾನಿರಬೇಕೆನುವಾಸೆ ಎಂದು ಚಂದಿರನು ಜೊತೆಯಾದನು. ಹರ್ಷದುಲ್ಲಾಸ ಮೆರೆಯತೊಡಗಿತು. ಶರಣನೊಬ್ಬ ಇಂತೆಂದ, ನಾನು ಕಂಡಿದ್ದ ಬಸವನೇ ಬೇರೆ, ಇಂದು ನಮ್ಮೆದುರು ರಾರಾಜಿಸುತ್ತಿರುವ ಬಸವಣ್ಣನೇ ಬೇರೆ. ಅಳೆಯಲು ನನಗಾಗದು. ಮೈ ಮರೆತು ಮಲಗಿರಲು ಬ್ರಹ್ಮಾಂಡ ಕೋಟಿಗಳ ನಾನಾ ರೂಪ ವಿಲಾಸ. ನೆನೆದಂತೆ ಬಸವಲೀಲೆ ಮೈದೋರಿ ಅಬ್ಬರಿಸಿ ಒಳಗೊಳಗೆ ತಿಣುಕಿ ಎಚ್ಚರಿಸುತ್ತದೆ. ಇಷ್ಟಲಿಂಗನ ವರದಿವ್ಯ ರೂಪ. ಕಣ್ಣೆದುರು ಕುಣಿಯುವ ನವಿಲು ಗರಿಗಳಲ್ಲಿ ಬಣ್ಣ ಬಣ್ಣದ ಕನಸು. ಕಿವಿಗೆ ಇಂಪ ನೀಡುವ ಕುಕಿಲ. ದನಿಯಲ್ಲಿ ರಾಗರಂಜಿತ ಲೇಪ. ಹೊಸ ಜಗದ ಮಹಾಭವ್ಯ ಸ್ವಪ್ನ ಮರುಕಳಿಸಿ ಕಳಕಳಿಸಿ ಒಳಗೊಳಗೆ ಬಣ್ಣ ಬಣ್ಣದ ರೂಪದಲ್ಲಿ ಮೆರೆಯುತ್ತಿರಲು ಚೈತನ್ಯ ಪ್ರಾಣ ಕಳೆಯೆದ್ದು ಚೇತನಿಸಿ ರೂಪಿಸಿದೆ ತಾಯ ಗರ್ಭದಲ್ಲಿ ಬೆಳೆದು ಹೊರಬರುವ ದಿವ್ಯಮೂರ್ತಿ. ಜಗದಂಧತಮದ ಶಕ್ತಿಯನ್ನು ಅದುಮಿ ಏಕಮೇವಾದ್ವಿತೀಯದಿ ಹೊಳೆದು ಬೆಳೆಯಲಿಲ್ಲಿ. ಮತ್ತೊಬ್ಬ ಪ್ರಾರಂಭಿಸಿದ, ನಾನು ಮೂಕ ವಿಸ್ಮಿತನಾಗಿರುವೆ. ಈ ಹೊಸ ಪ್ರವರ, ಹೊಸ ಬೆಳಕು, ಹೊಸ ದೀಪ,
ಹೊಸ ಜಿವ್ವೆ ಮೇಲೆದ್ದು ಬರುವ ರಸಾನುಭೂತಿಗೆ ಮನಸೋತು ಮರೆತಿರುವೆ ಎಲ್ಲವನ್ನು. ಬಸವಣ್ಣನಿಗೆ ಮನದಲ್ಲಿ ಮಣಿದು ನಮಿಸುವೆ ಬೆರಗಾಗಿಯವರ ಪ್ರಜ್ವಲತೆಗೆ, ಬದುಕ ಸಾಕ್ಷಾತ್ಕಾರಕ್ಕೆ, ರವಿರತ್ನ ಕಿರಣಕ್ಕೆ, ಸುಪ್ರಭೆಗೆ, ಮಂಗಳಕ್ಕೆ, ಇಹ ಸೃಷ್ಟಿಗೆ ಕಣ್ಣೆದುರು ಬಂದಂತೆ ಬಸವಣ್ಣ ಹೊಳೆದು ಬೆಳಗಿರಲು ಹೊಸ ರೂಪದಲ್ಲಿ ನೆನೆದು ದಿವ್ಯ ರೂಪವನ್ನು, ಚೇತನವನ್ನು, ಕರ್ಮ, ಯೋಗ, ಜ್ಞಾನವನ್ನು ಮೀರಿ ಮೆರೆದ ಭಕ್ತಿ ಶಕ್ತಿಯನ್ನು ಇವರಿಂದೆಮಗೆ ಪರಿಪೂರ್ಣ ಸೌಭಾಗ್ಯ. ನನ್ನೊಲವ ಹೃದಯಸ್ಪರ್ಶಿ ನಮನ ಬಸವಣ್ಣನವರಿಗೆ ಅಂತರಾಳದ ಒಲವಿನಲಿ. ಎಲ್ಲರೂ ಬಸವ ಶಕ್ತಿಗೆ ತುಂಬು ತೋಷದಲ್ಲಿ ವಂದಿಸಿ ಮಣಿದರು. ಮತ್ತೊಂದು ಮುಸ್ಸಂಜೆ ಅರಮನೆಯ ಸಭಾಂಗಣದಲ್ಲಿ ಬಿಜ್ಜಳ ಏನೇನೋ ಯೋಚಿಸುತ್ತ ಕುಳಿತಿದ್ದನು. ಅವರ ಮೊಗದಲ್ಲಿ ಭವ್ಯ ಭವಿತವ್ಯದ ವಿಶ್ವಾಸ ನೆಲೆಗೊಂಡಿತ್ತು. ಅಮಿತ ಉತ್ಸಾಹದೊಡನೆ ಸರ್ವ ಮಂಗಳದ ಪ್ರಸಾದವನ್ನು ಉಂಡ ಸಹಜತೆ, ಮಂದಹಾಸದ ಗೆಲುವಿನಲ್ಲಿ ಮೆರೆಯುವಂತಿದ್ದರು. ಕೆಲಗಳಿಗೆ ಕಳೆದಂತೆ ಬಸವಾದಿ 10 ಮಂತ್ರಿಗಳು ಬಂದು ತಮ್ಮ ತಮ್ಮ ಕೆಲಸಗಳ ಕುರಿತು ತಿಳಿಸಿದರು. ಬಸವಣ್ಣನವರ ಸಮಯೋಚಿತ ನುಡಿಗಳಿವು. ದಿನ ದಿನದ ಆಗು ಹೋಗುಗಳಲ್ಲಿ ಎಚ್ಚರವಿರಲಿ. ಪ್ರಜೆಗಳ ನೆಮ್ಮದಿಯೇ ತಮ್ಮರಸನ ರಾಜ್ಯಾಡಳಿತದ ನಿಜದರಿವಿನಲ್ಲಿದೆ. ಗಡಿನಾಡಿನ ಗಡಿಬಿಡಿಯು ತಣ್ಣಗಾಗಿದೆಯೇನೋ ನಿಜ, ಆದರೆ ಹಿತಶತ್ರುಗಳು ನೆಮ್ಮದಿಯ ಕೆಡಿಸುವಲ್ಲಿ ಹೊಂಚು ಹಾಕುತ್ತಿಹರು. ರಕ್ಷಣೆಯ ಕಾರ್ಯದಲ್ಲಿ ಎಚ್ಚರಿಕೆ ಮರೆತರೆ ಶತ್ರುಗಳು ನುಗ್ಗಿ ಮೇಲ್ಬರುವರು. ಅವರ ಮನೋಭಾವ ನೆಮ್ಮದಿಯ ಕೆಡಿಸಬೇಕೆಂದಿಹುದು. ರಾಜ್ಯಕ್ಕೆ ಬರುವ ಹೋಗುವ ಅಪರಿಚಿತರ ಕುರಿತಾಗಿ ಎಚ್ಚರಿಕೆ ಬೇಕು. ಬಂದವರ ನೆಲೆ, ನಿವಾಸ, ನೆಂಟತನ, ನಗು, ನಟನೆ, ನಡವಳಿಕೆ, ನಡೆ, ನುಡಿ, ನನ್ನಿ, ನಯ, ನಲ್ಮೆ, ನವಾಯಿ, ನಸನಸೆ, ನಾಟ್ಯ, ನಾಟಕ, ನಾದ, ನಾಳೆ, ನಿಂದೆಗಳನ್ನು ಗಮನಿಸುತ್ತಲೇ ಇರಬೇಕು. ಬಸವಣ್ಣನವರ ಎದೆಯ ನುಡಿಯನ್ನು ಆಲಿಸಿ ಎಲ್ಲರೂ ಮೌನಿಗಳು. ಮಾತು ಮನದಲ್ಲಿ ರಿಂಗಣಿಸುತ್ತಲೇ ಇತ್ತು. ಇಷ್ಟೆಲ್ಲ ಹೇಳುತ್ತಿರುವ ನಾನೇನು ಮಾಡುತ್ತೇನೆಂಬ ಅಸೂಯೆ, ಅಸಹನೆ, ಅತೃಪ್ತಿ ಅನೇಕರನ್ನು ಅಸಹಾಯ ದುಸ್ಥಿತಿಗೆ ದೂಡಿರಬಹುದು. ರಾಜಬೊಕ್ಕಸವೆಂದರೆ ಪ್ರಜೆಗಳ ದುಡಿತದ ಕಾಣಿಕೆ. ದುಡಿಮೆಗೆ ಗೌರವ ನೀಡಬೇಕೇ ಹೊರತು ದಂಡಿಸುವುದಲ್ಲ, ದುರ್ವ್ಯಸನಗಳಿಗೂ ಅಲ್ಲ. ದುಡಿಮೆಯ ಸಿರಿ ಭಂಡಾರದಂತಿರುವ ರಾಜಬೊಕ್ಕಸ ನೀಡಿದ ಜನರೆಲ್ಲರ ಯೋಗಕ್ಷೇಮಕ್ಕೆ ಮೀಸಲಾಗಿರಬೇಕೇ ವಿನಃ ದುಂದುಗಾರಿಕೆಗಲ್ಲ. ನನ್ನ ನಿಲುವನ್ನು ಒಪ್ಪದವರೂ ಇದ್ದಾರೆ, ಅಸಹನೆ ತೋರುವವರೂ ಇದ್ದಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಧನವನ್ನು ವ್ಯಯಿಸಿದರೆ ಯಾವುದೇ ಪ್ರಯೋಜನವಿಲ್ಲ. ನೆಲದಿಂದ ಹಸಿರುಕ್ಕಿ ನಕ್ಕಾಗ ಇಳೆ ತಂಪಾದೀತು, ಬದುಕು ಹೊನಲಾದೀತು, ಕೆಡುಕು ಮರೆಯಾದೀತು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಬಸವನೆದೆ ನುಡಿಯು ಅರಳಿದಂತೆ ಹೊಸ ಗಾಳಿ ಒಳನುಗ್ಗಿ ಈರುವರ ಎದೆಯನ್ನು ತಣಿಸಿತು. ಬಿಜ್ಜಳನು ಮಂದಹಾಸವ ಬೀರಿ ನಂದನದ ಮೊಗ ತೋರಿ ವಾತ್ಸಲ್ಯ ದೃಷ್ಟಿಯ ಸಾರಿ ತುಟಿಗಳನ್ನು ಅರಳಿಸಿ ನಾನು ನಿಮ್ಮವನು ಎಂಬ ಭಾವವನ್ನು ತೋರಿತು. ಬಸವನೆದೆ ಹೂವಾಯಿತು. ಇಬ್ಬರು ಹಗುರಾದರು. ನಾಳೆಯು ನಮ್ಮದಿನ್ನು, ಕಟ್ಟುವೆವು ಸದೃಢ ಸಮೃದ್ಧ ನಾಡನ್ನು, ಬೀಗಿದ ಅರವಿಂದರಾದರು. ಮಹಾಮನೆಯ ಸಭಾಮಂಟಪ. ಶರಣರೆಲ್ಲರೂ ಸೇರಿದ್ದರು. ಸರ್ವ ಸಮಾನತೆಯ ಸಾರವನ್ನು ಎಲ್ಲರಿಗೂ ಮಾಡಿಕೊಡಬೇಕು ಎಂಬುದೇ ಎಲ್ಲರ ಹಸಿರ ಉಸಿರಾಗಿತ್ತು. ಬಸವಣ್ಣ ಎಲ್ಲರಿಗೆ ಒಪ್ಪಿಗೆ ಎಂಬುದು ಅವರವರ ಎದೆಯಿಚ್ಛೆ. ಯಾರೂ ಯಾವ ಒತ್ತಾಯಕ್ಕೂ ಮಾಡಬಾರದು, ಒತ್ತಡವನ್ನೂ ಹೇರಬಾರದು. ಅವರಾಗಿ ಸ್ವ ಇಚ್ಛೆಯಿಂದ ಒಪ್ಪಿದರೆ ಸ್ವಾಗತಿಸಿ. ಯಾರು ಇಷ್ಟಲಿಂಗನ ಸ್ತುತಿ ನಿರತರೋ ಅವರಿಗೆ ಹೊಸ ಭಾಗ್ಯ. ಸ್ತುತಿ ಎಂದರೆ ಅರ್ಹುವುದಲ್ಲ, ಅರಿತು ಆಚರಿಸುವುದು.
ಅವರಾಗ ಹೊಳೆವ ಸ್ವಯಂಭೂ ಪ್ರತಿ ಸೂರ್ಯರಾಗುವರು. ಜಗ ಹಗಲಾಗ ಬೆಳೆವ ಬೆಳಕಿನಲ್ಲಿ ಬೆಳಕ ತೇಜ ಎಂದಂತೆ ನೆರೆದವರಲ್ಲಿ ಮಾತ ತಂಗಾಳಿ ಪಸರಿಸಿದ ಆಹ್ಲಾದತೆ. ಶರಣನೋರ್ವ ಅಣ್ಣ ತಮ್ಮ ಪ್ರೇಮ ವಾತ್ಸಲ್ಯದ ಹೊಳೆ ಹೊತ್ತು ತರುತ್ತಿದೆ ಸಿಹಿಯ ಅಮೃತ ತೀರ್ಥವನ್ನು. ತಮ್ಮಿಂದ ನಮಗೆ ಗುರುಪಟ್ಟ ತಮ್ಮ ವಚನಗಳು ಹರಡಿ ಗಾಳಿಯಲ್ಲಿ ಸೇರಿ ಗಂಧದಲ್ಲಿ ಸುಪ್ರಭಾತವಾಗಿ ಮಾರ್ದನಿಸುತ್ತಿವೆ ಮನೆ ಮನೆಗಳಲ್ಲಿ. ಮೂಡಣ ಗೆಂಪು ಸಾರುತ್ತಿರುವಂತೆ ಅರುಣೋದಯದ ಎಲ್ಲೆಡೆಯಲ್ಲಿ ತೇಲಿ ಬರುವ ವಚನವೇ ಎನಗೆ ನಿಮ್ಮ ನೆನಪಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನವು, ಎನಗೆ ನಿಮ್ಮ ನೆನಹವೇ ಪ್ರಾಣ. ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ತಂದೆ ಕೂಡಲ ಸಂಗಮ ದೇವ. ಬಸವಸ್ವಾಮಿಗಳೇ ತಮ್ಮ ವಚನದ ಅನುಸಾರ ಎಲ್ಲರೂ ನಡೆಯುತ್ತಿದ್ದಾರೆ. ಎಲ್ಲೆಲ್ಲೂ ದಾಸೋಹ ಕೇಂದ್ರವು ತಲೆ ಎತ್ತಿವೆ. ದಣಿದು ಬಂದವರಿಗೆ ಬೊಗಸೆ ಮೃಷ್ಟಾನ್ನ, ಕಾಯಕದ ಮಹತ್ವವನ್ನು ಅರಿತಂತೆ ದುಡಿಮೆಯಲ್ಲಿ ಮುಳುಗಿ ಸಿಗುವ ಧನದಲ್ಲೊಂದು ಭಾಗ ದಾಸೋಹಕ್ಕೆ. ಅವರ ಮನವೇ ಪ್ರಸಾದ ಮಂಟಪವಾಗಿದೆ. ನಲಿವಿನ ಹೊರತಾದ ನಿಲುವು ಬೇರಾವುದಿಲ್ಲ ಎಂಬುದನ್ನು ತೋರಿ ಅಂತರಂಗದ ಒಲವಿಗೆ ಶರಣಾಗಿ ನಾವೆಲ್ಲರೂ ಒಡ ಹುಟ್ಟಿದವರು ಎಂಬ ಅನುಭೂತಿಯ ರಸಸಾರದೊಲವಿನಲ್ಲಿ ಬಾಳುತ್ತಿದ್ದಾರೆ. ಎಲ್ಲೆಲ್ಲೂ ಪಾಠಶಾಲೆಗಳು ತೆರೆದಿವೆ. ಕಲಿತವರು ಕಲಿಯುವಾಸೆಯು ಇರುವವರಿಗೆ ಕಲಿಸುತ್ತಿದ್ದಾರೆ, ಕಲೆಗಾರರನ್ನಾಗಿಸುತ್ತಿದ್ದಾರೆ. ಸಾಮೂಹಿಕ ಕಲಿಕೆಗಾಗಿ ಬಯಲು ಶಾಲೆಗಳು ತೆರೆದಿವೆ. ಜಾತಿ ಮತ ಕುಲ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಭಾವದಲ್ಲಿ ಕಲಿಯುವವರ ಸಂಖ್ಯೆ ಹೆಚ್ಚುತ್ತಿದೆ. ಬಸವಣ್ಣನವರ ಉಪದೇಶದ ಅನುಸಾರ ಕಲಿಯುವ ವಯಸ್ಸಿನ ಮಕ್ಕಳನ್ನು ಕಳುಹಿಸದಿರಿ ಕೆಲಸಕ್ಕೆ. ಇಂದು ಕಲಿಯುವ ಒಂದೊಂದಕ್ಷರ ನಾಳೆ ತುಂಬುವುದು ದೊಡ್ಡ ಸೌಭಾಗ್ಯವನ್ನು ಅವರ ಬಾಳಿನಲ್ಲಿ. ಕಲಿತವನು ಜಾಣ, ಕಲಿಯದವನು ಕೋಣ. ಕಲಿತಂತೆ ಅಕ್ಷರಗಳ ಇಹ ಪರದಿ ಸುಖಸಿದ್ಧಿ ಖಚಿತ ಎಂಬ ಮಾತು ಎಲ್ಲೆಲ್ಲೂ ಅನುರಣಿಸುತ್ತಿದೆ. ಕಲಿಯುವ ಆಕರ್ಷಣೆಯ ಒಳಗಾಗಿ ಹೆಣ್ಣು ಮಕ್ಕಳು ಕಲಿಯುತ್ತಿದ್ದಾರೆ. ತೊಟ್ಟಿಲು ತೂಗುವ ಕೈ ದೇಶವನ್ನೇ ಆಳಬಲ್ಲುದು ಎಂಬುದನ್ನು ತಮ್ಮ ನಡೆನುಡಿಯಿಂದ ತೋರುತ್ತಿದ್ದಾರೆ. ಬಸವಣ್ಣನವರು ತಮ್ಮಕ್ಕನ ಶಿಷ್ಯ, ತಮ್ಮಕ್ಕನ ಗುರು ಕೂಡ. ಹೆಣ್ಣು ಮಕ್ಕಳ ಕುರಿತು ಹೇಳುವಾಗ ಮನದಲ್ಲಿ ಗುನುಗುವುದು ಬಸವಣ್ಣನವರು ಸದಾ ಹೇಳುವ ಅಕ್ಕ ನಾಗಮ್ಮನವರ ವಚನವಿದು. ಮನೆಯೊಡೆಯ ಮಹದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳ ಬಿಡು ಮನವೇ, ನಿಜವ ಮರೆಯದಿರು ಮನವೇ, ಕಾತರಿಸದಿರು ಮನವೇ. ನಮ್ಮ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟ ದಿನಿತಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆಯುವನು. ವಚನವನ್ನಾಲಿಸಿದ ಬಸವ ತನ್ನೊಳಗೆ ಇಂತೆಂದನು, ನನಗಾಗಿ ಬೆಂದ ನನ್ನಕ್ಕನ ಆತ್ಮದೊಲವ ಕಾರಣವಾಗಿ ಈ ವಚನ ರೂಪ ತಾಳಿದೆ. ನಾನೇ ಈ ತನಕ ಕೇಳದ ವಚನವಿದು. ಆತ್ಮ ಸಂಸ್ಕಾರದ ನಿಜ ರೂಪವೀ ವಚನ. ನನ್ನಕ್ಕನ ಆತ್ಮ ತೇಜದ ಸವಿಯುಸಿರು. ಆಲಿಸಲಿ ವಚನವ ಸೋದರಿಯರು ಬೌದ್ಧಿಕವಾಗಿ ಬೆಳೆಯುತ್ತಾರೆ. ಇದ್ದ ಮನೆಯ ಹೋದ ಮನೆಯ ಬೆಳಗುವ ಸಿರಿದೀಪಗಳಾಗುತ್ತಾರೆ. ಅಷ್ಟರಲ್ಲಿ ಇನ್ನೊಬ್ಬ ಶರಣ ಮೇಲೆದ್ದು ನನಗೆ ಅಣ್ಣನವರ ವಚನವೊಂದನ್ನು ಹೇಳುವಾಸೆ ಅರಳರಳಿ ಬೆಳಗುತ್ತದೆ ಎಂದವನು ಬಸವಣ್ಣನವರ ಮುಖಾರವಿಂದದಿಂದ ಪ್ರಫುಲ್ಲಿತನಾಗಿ ಇಂತೆಂದನು. ಓಂ ನಮಃ ಶಿವಾಯ ಎನ್ನುವ ಮಂತ್ರವ ಮೀರಲಮ್ಮದೇ ನಿಂದವು ವೇದ. ಓದಿ ನಮಃ ಶಿವಾಯ ಎಂಬ ಮಂತ್ರವ ಮೀರಲಲ್ಲದೆ ನಿಂತವು ಶಾಸ್ತ್ರ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂತವು ತರ್ಕ. ಭಯಂಕರ ಭ್ರಮೆಗೊಂಡಿದ್ದ ಮಂತ್ರ ತಂತ್ರ ಶಿವನಹುದ ಅರಿಯದೆ ಚಿಂತಿಸುತ್ತಿದ್ದಿತು ಲೋಕ. ಕೂಡಲ ಸಂಗಮ ದೇವ ಶ್ವಪಚನ ಮರೆದೊಡೆ ಜಾತಿ ಭೇದವ ಮಾಡಲಮ್ಮವು. ಎಲ್ಲರೂ ತಮ್ಮೊಳಗೆ ಗುನುಗುತ್ತಿದ್ದಂತೆ
ಮತ್ತೊಬ್ಬ ಇನ್ನೊಂದು ವಚನವ ಹೇಳಲು ಮೇಲೆದ್ದ. ಕೇವಲ ಹೇಳಿದ್ದು ಮಾತ್ರವಲ್ಲ, ಸೊಗಸಾಗಿ ಹಾಡಿದ. ಭಕ್ತಿ ಎಂಬುದು ಯುಕ್ತಿಯೊಳಗು, ಪೂಜೆ ಎಂಬುದು ನಿರ್ಮಾಲ್ಯದೊಳಗು, ಪ್ರಸಾದ ಎಂಬುದು ಜಾಗರದೊಳಗು, ಆಚಾರವೆಂಬುದು ಅನಾಚಾರದೊಳಗು, ಧರ್ಮವೆಂಬುದು ಅಧರ್ಮದ ಒಳಗು, ಸುಖವೆಂಬುದು ದುಃಖದ ಒಳಗು, ವ್ರತ ಎಂಬುದು ವೈರಾಗ್ಯದೊಳಗು, ನೇಮ ಎಂಬುದು ಉದ್ಯೋಗದೊಳಗು, ಆಸೆ ಎಂಬುದು ಹಿಂಸೆಯೊಳಗು. ಇವಾವಂಗಳು ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿದ್ದನು. ಆಲಿಸುತ್ತಿದ್ದ ಬಸವಣ್ಣರ ಮನಸ್ಸಿನಲ್ಲಿ ಗುಹೇಶ್ವರ ಅನುರಣಿಸಿತು. ಪ್ರಭುದೇವರು ನಾವಿರುವ ಕಲ್ಯಾಣಕ್ಕೆ ಎಂದು ಬಂದಾರು ಎಂಬಾಸೆ ಮೊಳೆಯಿತು. ಆಗ ಇನ್ನೋರ್ವ ಶರಣ, ನಾನು ಕೇಳಿರುವ ಕಲಿತಿರುವ ಬಸವಣ್ಣನವರ ವಚನವೊಂದನ್ನು ಹಾಡುವೆ, ಕೇಳಿ ನೀವೆಲ್ಲರೂ ಎಂದನು. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನಹುದಯ್ಯ, ನೀನು ಒಲಿದರೆ ವಿಷವೇ ಅಮೃತವಹುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿ ಇರ್ಪವು ಕೂಡಲ ಸಂಗಮ ದೇವ. ಬಸವ ವಚನವನ್ನು ಆಲಿಸಿ ಎಲ್ಲರಲ್ಲೂ ಮಿಂಚು ಹರಿದಂತಾಯಿತು. ಪ್ರಭುದೇವರು ಇಂದಲ್ಲ ನಾಳೆ ನಮ್ಮಲ್ಲಿಗೆ ಬಂದೇ ಬರುತ್ತಾರೆಂಬ ಆಶಾಭಾವನೆ ಮೂಡಿತು. ಪ್ರಭುದೇವ 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 ಎಂಬ ಎದೆಬಡಿತ ಎಲ್ಲರೆದೆಯಲ್ಲೂ ಮಿಡಿಯತೊಡಗಿತು. ಎಲ್ಲರದೆಯ ಶ್ರುತಿನಾದವೇ ಪ್ರಭುದೇವ 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 ದೇವ. ಪ್ರಭುದೇವರು ಸಿದ್ದರಾಮರನ್ನು ಒಲಿಸಿ ಬಸವ ಹಿರಿಮೆಯನ್ನು ಅರುಹಿ ಜೊತೆಯಾಗಿ ಕಲ್ಯಾಣಕ್ಕೆ ಬಂದರು. ಮಹಾಮನೆಯ ಬಾಗಿಲಲ್ಲಿ ಬಸವಣ್ಣನ ಕೆಣಕಿ ಪರೀಕ್ಷಿಸಿದರು. ಭಕ್ತಿಮದ ಏರಿದಂತಿದ್ದ ಬಸವಣ್ಣ ತನ್ನ ತಪ್ಪಿನ ಅರಿವಾಗಿ ಧಾವಿಸಿ ಬಂದು ಕ್ಷಮೆಯಾಚಿಸಿದನು. ಕಲ್ಯಾಣದಲ್ಲಿ ಹೊಸ ಬೆಳಕಿನ ಅವತರಣ. ಪ್ರಭುದೇವರ ಆಗಮದ ಸಿಹಿವಾರ್ತೆ ಕಲ್ಯಾಣದೆಲ್ಲೆಡೆ ಪಸರಿಸಿತು. ಶರಣರ ಸಂಭ್ರಮಕ್ಕೆ ಕೊನೆ ಮೊದಲಿಲ್ಲವಾಯಿತು. ಬಸವಣ್ಣ ಪರಮಹರ್ಷಿತರು. ಪ್ರಭುದೇವರಿಗೆ ಅಷ್ಟವಿಧಾರ್ಚನೆ ಷೋಡಶೋಪಚಾರವಗೈದು ಇಂತೆಂದರು. ಸಸಿಯ ಮೇಲೆ ಸಾಗರ ಏರಿದಂತಾಯ್ತೆನ್ನ ಭಕ್ತಿ, ಆನಂದದಿ ಕುಣಿ ಕುಣಿದಾಡುವೆ, ಕೂಡಲ ಸಂಗನ ನೆನೆದು ಉಬ್ಬುಬ್ಬಿ ನಲಿದಾಡುವೆ. ನಿಮ್ಮ ಮಹಾನುಭಾವಿಗಳ ಸಂಗದಿಂದೆನ್ನ ತನುಶುದ್ಧವಾಯಿತು, ಮನಶುದ್ಧವಾಯಿತು, ಎನ್ನ ಸರ್ವಾಂಗ ಶುದ್ಧವಾಯಿತು. ವಾರಿಕಲ್ಲು ಪುತ್ತಳಿಯ ನಪ್ಪಿದಂತಾಯಿತು. ಪ್ರಭುದೇವರ ಕೃಪೆಯಿಂದ ಘನವೆನಗೆ ಒದಗಿತ್ತು. ಬಸವ ಮತ್ತೆ ಅವನೊಡಿರುವ ಎಲ್ಲರ ಒಲವಿಗೆ ಮನದುಂಬಿ ಪ್ರಭುದೇವರು ಇಂತೆಂದರು. ಮನ ಒಂದಾಗಿ ಅರಿವು ನಯವಾದ ಬಳಿಕ ಕೊಂಡಾಡಲಿಂಬುಂಟೆ ಹೇಳ, ಶಬ್ದಕ್ಕೆ ತೆರಹಿಲ್ಲ ಗೋಗೇಶ್ವರ, ಲಿಂಗದಲ್ಲಿ ಬೆರಸಿ ಬೇರಿಲ್ಲ ಕಾಣ ಸಂಗನ ಬಸವಣ್ಣ. ಬಂದವರು ಇದ್ದವರು ಎಲ್ಲರೂ ಹರುಷವನ್ನು ಉಂಡರು, ಹಸನ್ಮುಖಿಗಳಾದರು. ಪ್ರಭುದೇವರೆದೆಯಲ್ಲಿ ಸವಿಭಾವ ರಿಂಗಣವು ಧ್ವನಿ ಮಾಡಿತು, ಹೇಳಿತು, ಬೀಸುತ್ತಿದೆ ಬಸವ ಗಾಳಿ ನಾಡಿನೆಲ್ಲೆಡೆ ಈಗ. ಆಕರ್ಷಿಸಿದೆ ಎದರ ಚುಂಬಕ ಶಕ್ತಿ ತನ್ನೆದುರ ಎಲ್ಲರನ್ನೂ. ದುಃಖದ ಕಡಲು ಒತ್ತರಿಸಿ ನುಗ್ಗುತ್ತಿರೆ, ತಡೆದು ಕುಸಿಯುವಿಕೆಯನ್ನು ನಿಲ್ಲಿಸಿದೆ ತನ್ನೆದೆಯ ಬ್ರಹ್ಮ ವಿಸ್ತಾರವ ಹರಡಿ. ದುಗುಡ ದುಮ್ಮಾನ ಸಂಕಟ ಚಿಂತ ಅಳಲನ್ನು, ಸಾವು ನೋವಿನ ದುಃಖದಾವೇಶವನ್ನು ತಡೆಹಿಡಿದು ನಿಲ್ಲಿಸಿದೆ ಬಸವನೆಂಬೀ ತಂಗಾಳಿ. ಅನುಭವಿಸಲು ಇದರ ಆಹ್ಲಾದತೆಯನ್ನು ಬಂದಿಹರಿಲ್ಲಿಗೆ ಶರಣ ಜಂಗಮ ಸಾತ್ವಿಕರು. ಆಂಧ್ರ, ಸೌರಾಷ್ಟ್ರ, ಮಾಳವ, ಮಹಾರಾಷ್ಟ್ರ, ಕಾಶ್ಮೀರಗಳಿಂದ ಲಿಂಗ ತೇಜದ ಬಸವ ಮೂರ್ತಿಯನ್ನು ಕಂಡು ಬೆರಗಾಗಿ ಚಲಿಸಲಾಗದೆ ಮುಂದೆ ನಿಂತು ನೆಲೆಸಿಹರು ಎಲ್ಲರೂ ಇಲ್ಲಿಯೇ. ಅವರೆಲ್ಲರ ಮನದುಲಿತವೇ ಹೋಗೆವು ನಾವೆಲ್ಲಿಗೂ, ಇಲ್ಲಿಯ ಶರಣ ಸುಖವ ಪಡೆಯಲಾರೆವು ಬೇರೆಲ್ಲೂ ಎಂದಾಗಿದೆ. ಎದೆ ಪಿಸುಗುಟ್ಟಿತು. ಸಮರಾರಿಲ್ಲವೀ ಲೋಕದಲ್ಲಿ ನಮ್ಮ ಬಸವಣ್ಣನಿಗೆ, ಮಾನವರೂಪಿ ಶಿವಶಕ್ತಿ ಯವತಾರಿಗೆ.
ಮನದ ಗುನುಗುವಿಕೆ ನಿಲ್ಲಿಸಿ ಪ್ರಭುದೇವರು ಜೋರಾಗಿ ಇಂತೆಂದರು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಮೊಳಗಿ ಬೆಳಗುತ್ತಿರ್ದುದಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೊಪ್ಪುತ್ತಿರ್ದುನಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶವು ಪಾವನವೆಂಬುದು ಹುಸಿಯೇ. ಮಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆ ಕಾಣ ಸಿದ್ಧರಾಮಯ್ಯ. ವಚನಕ್ಕೆ ಮರುತ ಎದೆ ತಂತಿಯನ್ನು ಮೀಟಿದ. ಅದು ಎಲ್ಲರ ಮನವನ್ನು ಗೆದ್ದಿತ್ತು. ಎಲ್ಲರಲ್ಲೂ ಸಂತಸ ಸಂಭ್ರಮ. ನಕ್ಷತ್ರ ಬೆಳಗಿ ಭೂಮ್ಯಾದ್ಭುತ ತೋರಿತು. ಹಸಿರು ವರ್ಣದಲ್ಲಿ ಪ್ರಾಣ ಕಳೆಯು ಮೊಳೆಯಿತು. ಮರುತ ಶರಣಾವತಾರಿಯಾಗಿ ಬಸವಾಪ್ತತೆಯ ನುಡಿಯಲ್ಲಿ ತೋರಿದನು. ನಾವಾಗಲಾರೆವು ಬಸವಪುಂಜ. ದೀಪಕ್ಕೆ ದೀಪ ಹಚ್ಚಿ ಬೆಳಗುವಂತೆ ಬೆಳಗಲಿ ಜ್ಯೋತಿಯ ಸಹಕರಿಸೋಣ ನಾವೆಲ್ಲ. ಈ ನೆಲದ ಮಹಾಪುಣ್ಯ ಕಾವ್ಯದಾಲಾಪಕ್ಕೆ ನಾವಾಗೋಣ ಸರಿಶ್ರುತಿಯು. ಬಸವಣ್ಣರುಪದೇಶದನುಸಾರ ಎಚ್ಚರವಿರಲಿ ನಮ್ಮ ಕಾಯಕದಲ್ಲಿ. ನಡೆತಪ್ಪದಿರಲಿ, ನುಡಿತಪ್ಪದಿರಲಿ, ಹದತಪ್ಪದಿರಲಿ, ಗುರಿಜಾರದಿರಲಿ. ಧರ್ಮ ದರ್ಶನ ತತ್ವ ಅನುಭಾವ ತೋರಿ ತೋರಣವೀ ಜಗಕ್ಕೆ ದೇವ ಕರುಣೆಯ. ತನುವೆಂಬ ತೋಟದಲ್ಲಿ ಸಸೆಯೊಂದ ನೆಟ್ಟು ಬಹು ಎಚ್ಚರದಲ್ಲದನ್ನು ಕಾಯುತ್ತಿರೆ. ಬೆಳೆವುದದು ಹೆಮ್ಮರವಾಗಿ ಬೆಳೆದಂತೆ ನೀಡುತ್ತಲಿ ನೆರಳಿನಾಶ್ರಯವ. ಅಮೃತದ ಫಲಗಳ ಪೊರೆವುದೀ ಜಗವ ಕಲ್ಪವೃಕ್ಷವೆನಿಸಿ. ಮತ್ತೆ ಪ್ರಭುದೇವರಿಂತೆಂದರು, ಓ ನನ್ನ ಶರಣಬಂಧುಗಳೇ, ನೀವೆಲ್ಲರೂ ಬಸವನಾಸೆಯ ಅಮೃತ ಫಲಗಳಾಗಬೇಕು. ಬಸವಣ್ಣ ಒಂದೊಂದು ಸಸಿಯನ್ನು ಫಲ ಸಿಗುವ ಆಸೆಯಲ್ಲಿ ತಂದು ನೆಟ್ಟಿದ್ದಾರೆ. ಮಾನವರ ಅರಿವು ಬೆಳೆದಂತೆ ಎಲ್ಲೆಲ್ಲೂ ಸಮರಸದ ಘಮವು ಹರಡುತ್ತದೆ. ಮಹಾಮನೆಯ ಅನುಭಾವಗೋಷ್ಠಿ ಮಧುರತೆಯನ್ನು ಬೆಳೆಸಿ ಮಧುರ ತಾನವ ಹಿಗ್ಗಿಸಲು ಮಾರ್ಗದರ್ಶಕವಾಗಲಿ. ನೀವೆಲ್ಲ ನನ್ನೆದೆಯ ಆಶಯಕ್ಕೆ ಇಂಬಾಗಿ ಬನ್ನಿ, ನನ್ನೊಡನೆ ಇರಿ. ಪ್ರಭುದೇವರ ಎದೆನುಡಿ ಮಿಡಿದು ನಿಂತಂತೆ ಬೇರಾರಿಗೂ ಬೇರೇನಾದರೂ ಆಡಲು ತಿಳಿಯದೇ ಹೋಯಿತು. ಎಲ್ಲರ ಮನದಲ್ಲೂ ಬೆಳಕು ಕತ್ತಲೆಯಾಟ. ಬೆಳಕಾಗಿ ಪ್ರಭುದೇವರು, ಬಸವಣ್ಣ ಕತ್ತಲೆಯಾಗಿ ತಮ್ಮದೇ ರೂಪ. ಮರೆತು ಇಹ ಪರವನ್ನು ನಿಂತಿರಲು ಬಸವಣ್ಣ ಅವರೆದುರು ಬೆಳೆಯತೊಡಗಿದನು. ಬೆಳೆದು ಬೆಳಕ ತುಂಬತೊಡಗಿದರು. ಬಸವಣ್ಣನವರು ತಮ್ಮ ಧ್ಯೇಯ ಧೋರಣೆಗಳನ್ನು ಒಪ್ಪಿಕೊಂಡ ಎಲ್ಲರಿಗೂ ಮಾತೆಯೊಡಲ ಆಶ್ರಯ ನೀಡಿ ಪೊರೆಯುತ್ತಿದ್ದರು. ಅಸಮತೆಯ ನೀಗಿ ಸಮನತೆಯ ಸ್ಥಾಪಿಸಿ ನಾವೆಲ್ಲರೂ ಒಂದೇ ಎಂಬುದನ್ನು ಮನಗಾಣಿಸುವ ಪ್ರೀತಿಯ ಹರಿಕಾರರಾಗಿದ್ದರು. ಈ ಜಗತ್ತಿನಲ್ಲಿ ಜಾತಿಗೆ ಯಾವ ಬೆಲೆಯೂ ಇಲ್ಲ, ಪ್ರೀತಿಗೆ ಮಾತ್ರ ಬೆಲೆ. ಅದೊಂದೇ ಸತ್ಯ ಎಂಬ ನಿರ್ಧಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು. ದುಡಿಮೆಯಲ್ಲಿ ಆಸೆಯ ಇರಿಸಿಕೊಂಡ ಕಾಯಕ ಜೀವಿಗಳನ್ನು ಕೂಡಿಸಿ ಅವರಿಂದಲೇ ಜಗತ್ತಿಗೆ ಸರ್ವ ಸಮಾನತೆಯನ್ನು ಪ್ರಸರಿಸುವ ಲಿಂಗ ವರ್ಣ ವರ್ಗ ಭೇದಗಳಿಲ್ಲದ ಭಾವೈಕ್ಯತೆಯಲ್ಲಿ ಮೆರವ ಶರಣ ಸಂಕುಲವನ್ನು ರೂಪಿಸಿ ಕಾರ್ಯಗತಗೊಳಿಸುವಲ್ಲಿ ಮಗ್ನರಾಗಿದ್ದರು. ಬಸವಣ್ಣನವರ ಅನುಯಾಯಿಗಳ ಸರ್ವಸಮ್ಮತದ ಮನೋಭಿಪ್ರಾಯ ಇಂತಿತ್ತು. ಬಸವಣ್ಣನವರನ್ನು ಅರಿಯಲು ನಾವು ಅವರೆತ್ತರಕ್ಕೆ ಏರಲೇಬೇಕು. ಕುಬ್ಜತೆಯ ಸಾಕಾರ ಮೂರ್ತಿಗಳಾಗಿ ನಾವಿರಲು ನಮಗೆ ಬಸವಣ್ಣನವರನ್ನು ಅರಿಯಲು ಸಾಧ್ಯವೇ ಇಲ್ಲ. ಬಸವಣ್ಣನವರ ನಾವೆಲ್ಲರೂ ಒಂದೇ ಎನ್ನುವ ಶರಣ ಧೋರಣೆಯನ್ನು ಟೀಕಿಸುವವರಿಗೆ ಸರಿಯಾಗಿಯೇ ಉತ್ತರ ನೀಡಿ ಅವರಲ್ಲಿದ ಹೀನ ಮನೋಧರ್ಮವನ್ನು ಇಲ್ಲವಾಗಿಸುವ ಪಣವನ್ನು ನಾವೆಲ್ಲರೂ ತೊಟ್ಟರೆ ಅದೇ ಬಸವಣ್ಣನವರಿಗೆ ನಾವು ತೋರುವ ಗೌರವ. ಇರಿಸಿದ ಪ್ರೀತಿಗೆ ಒಂದರ್ಥ ಎಂದಾಗುತ್ತದೆ. ಬಸವಣ್ಣನವರೆದೆಯ ಶಿವ ಆಗಮ್ಯ, ಅಗೋಚರ, ಅಪ್ರತಿಮ. ಆತ ಅಪ್ರಮಾಣು ಚೈತನ್ಯ. ಬಸವನಿಷ್ಠ ಲಿಂಗದಲ್ಲಿ ದೇವರನ್ನು ಹುಡುಕಲಾಗದು.
ಕಾಣಬಹುದದರಲ್ಲಿ ಅರಿವ ಕುರುಹನ್ನು ಮಾತ್ರ. ಬಸವಣ್ಣನವರ ಶಿವ ಎಂದರೆ ಶರಣ ಸಂಸ್ಕೃತಿಯ ಶೂನ್ಯ ತತ್ವ, ಅಖಂಡ ಚೈತನ್ಯರ ಪ್ರತಿಬಿಂಬ. ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ, ನಿಮ್ಮಿಂದ ಅಧಿಕ ನೋಡ ಕೂಡಲ ಸಂಗಮ ದೇವ ಎನ್ನುವಲ್ಲಿ ನಾವು ಬಸವಣ್ಣನವರ ಹೃದಯ ಸಿರಿವಂತಿಕೆಯನ್ನು ಮನಗಾಣಬಹುದು. ಜಾತಿ ವೈರುಧ್ಯದ ನಮ್ಮಿ ಸಮಾಜದಲ್ಲಿ ಕಟ್ಟಕಡೆಯ ಮನುಜನಿಗೆ ಮೊಟ್ಟ ಮೊದಲ ಸ್ಥಾನವನ್ನು ನೀಡಿದವರೇ ನಮ್ಮ ಬಸವಣ್ಣನವರು. ಮಾತು ಆಷಾಢ ಮಳೆಯಂತೆ ಭೋರ್ಗರೆಯಿತು. ಎಲ್ಲರೂ ಮೂಕರಾಗಿದ್ದರು. ಎಲ್ಲರೆದೆಯಲ್ಲಿ ಕೇವಲ ಬಸವನಾಮ. ಪ್ರಭುದೇವರು ಕಲ್ಯಾಣದಲ್ಲಿ ನೆಲೆಸಿದಂತೆ ಎಲ್ಲರಲ್ಲೂ ಆನಂದ, ಆವೇಗ, ಹೊಸ ಚೈತನ್ಯ ಮೂಡಿತು. ಉತ್ಸಾಹ ಇಮ್ಮಡಿಸಿ ಅನುಭವಗೋಷ್ಠಿ, ವಚನ ರಚನೆ, ಕಾಯಕ, ದಾಸೋಹಾದಿಗಳು ನಿರಂತರ ನಡೆಯಲಾರಂಭಿಸಿ ಎಲ್ಲರೆದೆಯೂ ಸಂತಸದ ನವಿಲಾಯಿತು. ಒಮ್ಮೆ ತಮ್ಮ ಬಿಡುವಿರದ ಕಾರ್ಯಗಳ ನಡುವೆಯೂ ಬಿಡುವು ಮಾಡಿಕೊಂಡು ಬಸವಣ್ಣನವರು ಅನುಭವಗೋಷ್ಠಿಗೆ ಬಂದರು. ಅವರಲ್ಲಿ ಪ್ರಭುದೇವರ ನುಡಿಗಳನ್ನು ಆಲಿಸಬೇಕೆನ್ನುವ ಆಸೆಯಿತ್ತು. ಬಸವಣ್ಣನವರನ್ನು ಕಂಡಂತೆ ಪ್ರಭುದೇವರು ಇಂತೆಂದರು: ನಿಮ್ಮ ಇರುವಿಕೆ ಕಲ್ಯಾಣದ ಉನ್ನತಿಗೆ ನಿಜ ಸಾಕ್ಷಿ ಬಸವಣ್ಣ. ಶರಣ ಜ್ಯೋತಿಯ ಪ್ರತಿರೂಪವೆನಿಸಿ ನೀವಿಲ್ಲಿ ಹೊಳೆಯುತ್ತಿಹಿರಿ. ನಿಮ್ಮೆದೆಯ ನುಡಿಗಳಲ್ಲಿ ತುಂಬಿಹುದು ಸಂತಸದ ಗಡಣ. ನಿಮ್ಮೊಳಗೆ ತುಂಬಿಹುದು ಶರಣ ಕಲ್ಯಾಣ. ನಿಮಗಾಗಿ ಅನುದಿನವು ಕಾದಿಹುದು ನಿಮ್ಮ ಭಕ್ತಗಣ. ನೀವಿರುವಲ್ಲಿ ಪೂರ್ಣತೆಯ ಮನನ. ಎಲ್ಲರ ನಾಲಿಗೆಯಲ್ಲಿ ಆಡುವುದು ಹೊಸ ಹೊಸತು ವಚನ. ಆಗಿಹರು ನಿಮ್ಮೆದುರಿನವರೆಲ್ಲರೂ ನಾನು ಎಂಬುದಿರದ ವಾಮನ. ನೀವು ಅವರೆಲ್ಲರ ಎದುರಿನ ತ್ರಿವಿಕ್ರಮ. ರಾಮನೂ ನೀವೇ, ಕೃಷ್ಣನೂ ನೀವೇ, ಮಹಾವೀರನೂ ನೀವೇ, ಗೌತಮರೂ ನೀವೇ, ಶಂಕರರೂ ನೀವೇ. ನೀವು ಅಪರಿಮಿತ ಮಹಿಮಾ ಪುರುಷರತ್ನ, ಶರಣತತ್ವ. ಪ್ರಭುದೇವರ ನುಡಿಯನಾಲಿಸಿ ಅಲ್ಲಿದ್ದವರೆಲ್ಲರೂ ಸಂಭ್ರಮಿಸಿದರು. ಪ್ರಭುದೇವರ ಬಸವಣ್ಣ ಕೂಡಲ ಸಂಗಮ ದೇವ ನಿಮ್ಮ ಕರಸ್ಥಲದಲ್ಲಿ ಚುಳುಕಾಗಿಹನು. ಅವನ ನೋಡುವಾಸೆ ನನಗಿದೆ, ಆದರವ ನನ್ನೊಡನೆ ಬರಲಾರ ಎಂಬ ಖಚಿತತೆಯೂ ನನಗಿದೆ. ಅವನನ್ನು ನೋಡಬೇಕೆಂದಿದ್ದರೆ ನಿಮ್ಮನ್ನು ನೋಡಿದರೆ ಸಾಕು, ನಿಮ್ಮ ವಚನವನ್ನು ಕೇಳಿದರೆ ಸಾಕು. ಅಲ್ಲಿದ್ದವರೆಲ್ಲರೂ ಬಸವಣ್ಣನವರಾದ ವಚನವನ್ನು ಹಾಡಿಯಾರು ಎಂಬ ಕಾತುರದಲ್ಲಿದ್ದರು. ಬಸವಣ್ಣನವರ ವಚನವನ್ನು ಕೇಳುವಂತಹ ಕಾತುರತೆ ಅವರೆಲ್ಲರಲ್ಲೂ ತುಂಬಿತ್ತು ಕೂಡ. ಬಸವಣ್ಣನವರು ಪ್ರಭುದೇವರದೆ ನುಡಿಯನಿಗೆ ಆಶೀರ್ವಾದ ಎನ್ನುವ ಒಲವ ಭಾವದಲ್ಲಿ ಮುಗ್ಧ ಮನದಲ್ಲಿ ಹಾಡಿದರು. ಲಿಂಗ ಪೂಜೆಯ ಮಾಡಿ ಜಂಗಮನ ಕಂಡು ಉದಾಸೀನವ ಮಾಡಿದರೆ ಆ ಲಿಂಗ ಪೂಜಕರಿಗೆ ಮಾಡಿದ ಶಿವದೂತರ ದಂಡವೆಂಬುದ. ಲೋಕದ ಕರ್ಮಗಳಿಗೆ ಮಾಡಿದ ಯಮದೂತರ ದಂಡವೆಂಬುದು ಇದು ಕಾರಣ. ಲಿಂಗ ಜಂಗಮ ಏನೊಂದೆಂದರಿಯದವರ ಎನಗೆ ತೋರದಿರಯ್ಯ ಕೂಡಲ ಸಂಗಮ ದೇವ. ಆಲಿಸಿದವರಿಗೆಲ್ಲ ಹೊಸ ಬೆಳಕು ಮೂಡಿದಂತಾಯಿತು. ಮನ ಪಲ್ಲವಿಸಿ ತನು ಕಳಕಳಿಸಿ ಪುಳಕಿತರಾದರು. ಎಲ್ಲರ ಆತ್ಮಾನಂದ ದುಸಿರು ಪರಿಮಳವ ಬೀರತೊಡಗಿತ್ತು. ಬೆಳಗಿತ್ತು ಎಲ್ಲ ಮನ, ಬಳಲಿತ್ತು ಎಲ್ಲ ತನು. ಮುಡಿಯಲ್ಲಿ ನಗುತ್ತಿತ್ತು ದಿವ್ಯ ಉಷಾರೂಪ. ಬಸವ ತಮ್ಮ ಕಣ್ಣೆದುರು ಇದ್ದಾನೆ. ಬಸವಣ್ಣನ ನುಡಿಗಳನ್ನು ಆಲಿಸುವ ಮುಖಾಂತರ ನಮ್ಮ ಬದುಕಿನ ಧನ್ಯತೆಯನ್ನು ಅನುಭವಿಸಬಹುದು. ಶರಣತ್ವವೆಂದರೆ ಬೇರೇನೂ ವಿಶೇಷವಾದುದಲ್ಲ. ಬಸವಣ್ಣನಲ್ಲಿ ನಾವು ಇಡುವಂತಹ ನಿರಂತರವಾದ ಭಕ್ತಿ ಮಾತ್ರ. ತಮ್ಮೆಲ್ಲ ಕೆಲಸಗಳ ನಡುವೆಯೂ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಧೀಶಕ್ತಿಯನ್ನು ತುಂಬುವಂತಹ ಬಸವಣ್ಣ ಇಂದು ಮುಂದು ಎಂದೆಂದೂ ನಮ್ಮೊಡನೆ ಇರಲಿ ಎಂದು ಎಲ್ಲರೂ ಮೌನದಲ್ಲಿ ಪ್ರಾರ್ಥಿಸತೊಡಗಿದರು.